ಹೊಸಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ಗೈಸ್, ಲಿಟ್ರಲಿ ಇದು ದ ಬೆಸ್ಟ್ ರಿಪೋರ್ಟ್ ಬರ್ತಾ ಇರೋದು. ಇದು ನಮ್ಮ ಬುಲ್ಸ್ನ ಫ್ಯಾನ್ಸ್ಗಳಿಗಂತೂ ಸಿಕ್ಕಾಪಟ್ಟೆ ಖುಷಿ ತರುವಂತ ವಿಷಯ. ಏನಪ್ಪಾ ಅಂತ ಹೇಳಿದ್ರೆ, ಎಸ್ ಪಿ ಕೆ ಎಲ್ನ ಒಂದೆರಡು ಅಪ್ಡೇಟ್ಗಳು ಬರ್ತಾನೆ ಇರೋದು. ಯಾಕಪ್ಪ ಅಂತ ಹೇಳಿದ್ರೆ ಪಿ ಕೆ ಎಲ್ ಮುಗಿದಿರೋದ್ರಿಂದ ಇವಾಗ ಬರ್ತಿರುವಂತ ಅಪ್ಡೇಟ್ಗಳೇ ಬಿಗ್ ಅಪ್ಡೇಟ್ಗಳು. ಅದು ಏನಪ್ಪಾ ಅಂತ ಕೇಳೋದಾದ್ರೆ, ನಮ್ಮ ಬುಲ್ಸ್ಗೆ ಮತ್ತೆ ಮರಳಿ ಬರ್ತಾರೆ ಒನ್ ಆಫ್ ದ ಬೆಸ್ಟ್ ಪ್ಲೇಯರು, ನಮ್ಮ ಫ್ಯಾನ್ಸ್ ಗಳ ಒನ್ ಆಫ್ ದ ಕ್ರೇಜಿಯಸ್ಟ್ ಪ್ಲೇಯರ್ ಅಂತಾನೆ ಹೇಳ್ಬೋದಾಗಿದೆ. ಒನ್ ಆಫ್ ದ ಬೆಸ್ಟ್ ಹೈಯೆಸ್ಟ್ ಫಾಲೋವರ್ಸ್ ಇರುವಂತ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಒಳ್ಳೆ ಟ್ರೆಂಡ್ ಅಲ್ಲಿ ಇರುವಂತ ನಮ್ಮ ಪವನ್ ಶರಾವತ್ ಅವರು ಇವಾಗ ಮತ್ತೆ ನಮ್ಮ ಬೆಂಗಳೂರು ಬುಲ್ಸ್ಗೆ ಬರ್ತಾರೆ ಅನ್ನೋದು ಸಿಕ್ಕಾಪಟ್ಟೆ ಮೇಜರ್ ಸುದ್ದಿ ಆಗ್ತಾ ಇದೆ. ಇದು ಯಾಕೆ ಬರ್ತಾರೆ, ಅದೇ ರೀತಿ ಯಾವ ರೀತಿ ಬರ್ತಾರೆ, ಮತ್ತೆ ಬುಲ್ಸ್ ನ ಕೋಚ್ ನಮ್ಮ ಬಿ ಸಿ ರಮೇಶ್ ಅವ್ರಿಗೆ ಯಾಕೆ ಅಷ್ಟು ಇಂಟ್ರೆಸ್ಟ್ ಇದೆ ಅವ್ರ ಮೇಲೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಳ್ಲಿಕ್ಕೆ ಈ ವಿಡಿಯೋ ಮಾಡಿರೋದು. ಅಂದ್ರೆ ಮೇನ್ ಹಾಕೊಂಡು ಪವನ್ ಶರಾವತ್ ಅವರು 100% ಬುಲ್ಸ್ ಗೆ ಬರೋದಂತೂ ಖಂಡಿತವಾಗಿ ಹೌದು ಅನ್ನೋ ತರ ಇಲ್ಲಿ ಮ್ಯಾಟ್ರ್ ಬರ್ತಿದೆ ಅಂತಾನೆ ಹೇಳ್ಬೋದಾಗಿದೆ. ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಗೆ ಈ ವಿಡಿಯೋ ಮಾಡ್ತಾ ಇರೋದು. ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸಬ್ರಾಗಿದ್ದರೆ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾ ಮಾಡೋಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಸ್ಟೇಟೇ ಹೋಗೋದ್ರೆ ಮೊದಲೇದಾಗಿ ನಮ್ಮ ಬುಲ್ಸ್ ನಲ್ಲಿ ಪವನ್ ಶರಾವತ್ ಅವರು ಬರ್ಲೇಬೇಕು. ಯಾಕಪ್ಪ ಅಂತ ಹೇಳಿದ್ರೆ, ಈ ಬಿ ಸಿ ರಮೇಶ್ ಅವರು ಕೊಟ್ಟಿರುವಂತ ನಮ್ಮ ಬುಲ್ಸ್ ನ ಕೋಚ್ ಅಂತ ತಿಳ್ಕೊಳ್ಳೋಣ. ಅವ್ರು ಕೊಟ್ಟಿರುವಂತ ಅಪ್ಡೇಟ್ ಗಳ ಪ್ರಕಾರ, ಅಥವಾ ಅವರು ಕೊಡದೇ ಇರುವಂತ ಅಪ್ಡೇಟ್ ಆದ್ರೂ ಬಿಡಿ, ಅಥವಾ ಬುಲ್ಸ್ ಕೋಚ್ ಏನ್ ಹೇಳಿದಾರೆ ಅಂತ ಕೇಳೋದಾದ್ರೆ ಪವನ್ ಶರಾವತ್ ಅವ್ರ ಬಗ್ಗೆ, ಸೀಸನ್ 6 ಅಲ್ಲಿ ಏನ್ ನಮ್ಮ ಬುಲ್ಸ್ ನ ಕೋಚ್ ಅಸಿಸ್ಟೆಂಟ್ ಕೋಚ್ ಅಂತ ನಾವು ತಿಳ್ಕೊಂಡಿದ್ವಿ ಅಷ್ಟೇ ಬಿಟ್ರೆ, ಬುಲ್ಸ್ ನಲ್ಲಿ ಮೇನ್ ಕೋಚ್ ಹಾಕೊಂಡು ಇಲ್ಲಿ ರೈಡಿಂಗ್ ಅಲ್ಲಿ ಮೇನ್ ಸ್ಟ್ಯಾಂಡೇಬಲ್ ಹಾಕೊಂಡಿದ್ದದ್ದು ಇಲ್ಲಿ ಬಿ ಸಿ ರಮೇಶ್ ಅವರು. ಅವ್ರನ್ನ ಕೈ ಕೆಳಗೆ ಪಳಗಿರುವಂತ ಈ ಪವನ್ ಶರಾವತ್ ಅವ್ರು ಹೇಳಲಿಕ್ಕಾಗಿ ಪವನ್ ಶರಾವತ್ ಅವರು ಬೈ ಆಗದ್ದು. ಸೀಸನ್ 6 ಅಲ್ಲಿ ನಮ್ಮ ಬುಲ್ಸ್ ಏನು ಚಾಂಪಿಯನ್ ಆಯ್ತು, ಒನ್ ಆಫ್ ದ ಬೆಸ್ಟ್ ಸೀಸನ್ ಆಗಿದೆ. ಆ ಸೀಸನ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ನಲ್ಲಿ ಪವನ್ ಶರಾವತ್ ಅವರು ಆಟ ಆಡಿ ನಮ್ಮ ಬೆಂಗಳೂರು ಬುಲ್ಸ್ಗೆ ಸೀಸನ್ 6 ಅಲ್ಲಿ ಗುಜರಾತ್ ಜೈಂಟ್ಸ್ ಮೇಲೆ ವಿನ್ ಆಗೋ ತರ ಮಾಡಿದ್ರು. ಅದಕ್ಕಾಗಿ ಇಲ್ಲಿ ಪವನ್ ಶರಾವತ್ ಅವರು ಬೈ ಆಗಿರೋದು ಅಲ್ಲಿ ಬಿ ಸಿ ರಮೇಶ್ ಅವರಿಂದಾನೆ. ಅದೇ ರೀತಿ ಈ ವರ್ಷವಂತೂ ಬಿ ಸಿ ರಮೇಶ್ ಅವರು ಚಾರ್ಜ್ಗೂ ಹೋಗಲಿಲ್ಲ. ಸಿಕ್ಕಾಪಟ್ಟೆ ಲೋ ಪ್ರೈಸ್ ಗೆ ಪವನ್ ಶರಾವತ್ 60 lakhs ಏನು ಸಿಕ್ಕದ್ದು. ಆದ್ರೂ ಯಾರು ಕೂಡ ಬಿಡ್ಗೆ ಹೋಗಲಿಲ್ಲ. ತಮಿಳ್ ತಲವಾಸ್ ಬಿಡ್ಗೆ ಹೋಗ್ಕೊಂಡು ಅವ್ರ ಮೇಲೆ ಇಲ್ದಿದ್ದ ಆರೋಪ, ಅಂದ್ರೆ ಪವನ್ ಮೇಲೆ ಒಳ್ಳೇದಾಗಿ ಆಡ್ತಾನೆ ಇದ್ರು. ಅವ್ರು ಕ್ಯಾಪ್ಟನ್ ಹಾಕೊಂಡು ತಮಿಳ್ ತಲವಾಸ್ ನ ಮುನ್ನಡೆಸ್ತಾನೆ ಇದ್ರು. ಯಾಕಪ್ಪ ಅಂತ ಹೇಳಿದ್ರೆ ಹೋದ್ ಸೀಸನ್ ಅಲ್ಲೆಲ್ಲ ಇಂಜುರಿ ಇಂದ್ರು ಹೊರಗೋಗಿದ್ರು. ಆದ್ರೆ ಈ ಸೀಸನ್ ಅಲ್ಲಿ ಆದ್ರೂ ಒಳ್ಳೇದಾಗಿ ಆಟ ಆಡ್ಬೇಕು ಅಂತ ಪವನ್ ಶರಾವತ್ ಅವ್ರ ತಲೆಯಲ್ಲಿ ಇತ್ತು. ಆದ್ರೆ ಈ ವರ್ಷ ಏನಾಯ್ತು ಅಂತ ಹೇಳಿದ್ರೆ, ಪವನ್ ಅವ್ರ ಮೇಲೆ ಸಲ್ಲದ ಆರೋಪವನ್ನ ತಮಿಳ್ ತಲವಾಸ್ ಹಾಕ್ತು. ಎಸ್, ಇನ್ಡಿಸಿಪ್ಲಿನ್ ಅನ್ನುವಂತ ಬೇಜವಾಬ್ದಾರಿ ಪಟ್ಟವನ್ನ ಕೊಟ್ಟು ಪವನ್ ಶರಾವತ್ ಅವ್ರನ್ನ ಇಡೀ ಸೀಸನ್ ನಿಂದಾನೆ ಅವ್ರನ್ನ ಔಟ್ ಮಾಡಾಕ್ ಬಿಡ್ತು ಅಂತಾನೆ ಹೇಳ್ಬೋದಾಗಿದೆ. ಪವನ್ ಶರಾವತ್ ಅವ್ರನ್ನ ಬ್ಯಾನ್ ಮಾಡಾಕ್ ಬಿಟ್ರು ಇಲ್ಲಿ ತಮಿಳ್ ತಲವಾಸ್ ಅಂತಾನೆ ಹೇಳ್ಬೋದು. ಇದರಿಂದ ಸಿಕ್ಕಾಪಟ್ಟೆ ಫ್ಯಾನ್ಸ್ ಗಳು, ಅದು ಎಲ್ಲದೂ ನಿಮ್ಗೆ ಗೊತ್ತಿರ್ಬೋದು, ಫ್ಯಾನ್ಸ್ ಗಳು ಎಷ್ಟು ಸಿಟ್ ಮಾಡ್ಕೊಂಡು ತಮಿಳ್ ತಲವಾಸ್ಗೆ ಬೈದಿರೋದು. ಅದೇ ರೀತಿನೇ ಆಯ್ತು ಕರ್ಮ ರಿಟರ್ನ್ಸ್ ಅನ್ನೋ ತರ. ನಾ ಇದ್ರ ಬಗ್ಗೆನೇ ಸಪ್ರೇಟ್ ವಿಡಿಯೋ ಮಾಡಿದ್ದೆ. ಕರ್ಮ ರಿಟರ್ನ್ಸ್ ಅನ್ನೋ ತರವೇ ತಮಿಳ್ ತಲವಾಸ್ ಈ ಸೀಸನ್ ನಲ್ಲಿ ಅವ್ರು ಕ್ವಾಲಿಫೈ ಆಗ್ಲಿಕ್ಕೆ ಆಗ್ಲಿಲ್ಲ. ಇವಾಗ ನಮ್ಮ ಬೆಂಗಳೂರು ಬುಲ್ಸ್ ನ ವಿಷಯಕ್ಕೆ ಬರೋದಾದ್ರೆ, ಎಸ್, ಇಲ್ಲಿ ಬಿ ಸಿ ರಮೇಶ್ ಅವರು ಸ್ಪಷ್ಟವಾಗಿ ಉತ್ತರ ಕೊಟ್ಟಿರೋದು ಏನಪ್ಪಾ ಅಂತ ಹೇಳಿದ್ರೆ, ನಮ್ಗೆ ಪವನ್ ಶರಾವತ್ ಅವ್ರನ್ನ, ಹೌದು ಪವನ್ ಶರಾವತ್ ಅವ್ರು ಯಾವ ರೀತಿ ಕ್ವಾಲಿಟಿ ಪ್ಲೇಯರ್ ಅನ್ನೋದು ಗೊತ್ತಿರೋದು. ರೈಡಿಂಗ್ ಅಲ್ಲಿ ಆಗಿರ್ಬೋದು, ಆಲ್ ರೌಂಡಿಂಗ್ ಡಿಪಾರ್ಟ್ಮೆಂಟ್, ಡಿಫೆನ್ಸ್ ಎಲ್ಲ ಕಡೆನೂ ಕೂಡ ತಮ್ಮ ಸ್ಟ್ಯಾಂಡೇಬಲ್ ನ ತೋರಿಸ್ತಾರೆ. ಕೇಪಬಿಲಿಟಿ ಎಲ್ಲ ಕಡೆನೂ ಅವ್ರದ್ದಿದೆ ಪವನ್ ಶರಾವತ್ ಅವ್ರಿಗೆ. ಎಸ್ಪೆಷಲಿ ಹೇಳ್ಬೇಕಂತ ಹೇಳಿದ್ರೆ ಡಿಫೆನ್ಸ್ ಅಲ್ಲಿ ಹೆಚ್ಚಿನದಾಗಿ ಅವರು ಮುನ್ನಡೆಸ್ತಾರೆ ಅಲ್ರಿಜ ತರ್ವೇಯ. ಅದೇ ರೀತಿ ಡಿಫೆನ್ಸ್ ಅಲ್ಲೂ ಕೂಡ ಒಳ್ಳೆ ಸ್ಟ್ರೆಂತ್ ಇರೋದ್ರಿಂದ ಅವ್ರಿಗೆ ಏನು ಕೂಡ ಕಮ್ಮಿ ಇಲ್ಲ. ಪವನ್ ಶರಾವತ್ ಅವರು ಕ್ಯಾಪ್ಟನ್ಸಿನ ಕೂಡ ಒಳ್ಳೇದಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ. ಮತ್ತೇನಪ್ಪ ಅಂತ ಹೇಳಿದ್ರೆ, ಸೀಸನ್ 6 ಅಲ್ಲಿ ಇವರೇ ಅಂಡರ್ ಪ್ರೆಷರ್ ಅಲ್ಲೇ, ಬಿ ಸಿ ರಮೇಶ್ ಅವ್ರ ಅಂಡರ್ ಅಲ್ಲೇ ಇವರು ಪವನ್ ಶರಾವತ್ ಅವ್ರು ವಿನ್ ಆಗಿರೋದ್ರಿಂದ ಬಿ ಸಿ ರಮೇಶ್ ಅವ್ರಿಗೂ ಗೊತ್ತಿದೆ ಅಂತ ಪವನ್ ಶರಾವತ್ ಏನಾದ್ರೂ ಬೇಕು ಅಂತ ಹೇಳಿದ್ರೆ ಒಳ್ಳೆ ಕ್ಲಾರಿಟಿ ಅಂಡ್ ಒಳ್ಳೆ ಥಿಂಕ್ ನಾನು ಒಳ್ಳೆ ಲೆಸನ್ ನಾನು ಅವ್ರಿಗೆ ಹೇಳ್ಕೊಟ್ಟಿದ್ದೇನೆ. ಯಾವ್ಯಾವ ರೀತಿ ರೈಡಿಂಗ್ ಮಾಡ್ಬೇಕು, ಯಾವ ರೀತಿ ಏನು ಪವನ್ ಅವ್ರು ಬೇಕಾದ್ರೂ ಏನ್ ಬೇಕಿದ್ರು ಕೂಡ ಬಿ ಸಿ ರಮೇಶ್ ಅವ್ರ ಹತ್ರನೇ ಕೇಳ್ತಿದ್ರು ಬಿಟ್ರೆ ಮತ್ತೆ ಯಾವ ಕೋಚ್ ಹತ್ರನೂ ಕೇಳ್ತಾ ಇರ್ಲಿಲ್ಲ ಅಂತ ಆ ಟೈಮಲ್ಲೇ. ಅದಕ್ಕಾಗಿ ಇಲ್ಲಿ ಬಿ ಸಿ ರಮೇಶ್ ಅವ್ರಿಗೆ ಇವ್ರು ಪವನ್ ಬಗ್ಗೆ ಯಾವ ರೀತಿ ಅವರು ಒಳ್ಳೆ ರೈಡರ್ ಯಾವ ರೀತಿ ಅನ್ನೋದು ಎಲ್ಲ ಕೂಡ ಕ್ಲಾರಿಟಿ ಇಲ್ಲಿ ಬಿ ಸಿ ರಮೇಶ್ ಅವ್ರಿಗೆ ಗೊತ್ತಿರೋದು. ಅದಕ್ಕಾಗಿ ಬಿ ಸಿ ರಮೇಶ್ ಅವ್ರಿಗೆ ಒತ್ತು ಈ ಸೀಸನ್ ಆಗಿರ್ಬೋದು, ಈ ಸೀಸನ್ ಅಲ್ಲಿ ಪವನ್ ಶರಾವತ್ 100% ರಿಲೀಸ್ ಆಗ್ತಾರೆ. ರಿಲೀಸ್ ಹಾಕೊಂಡು ತಮಿಳ್ ತಲವಾಸಿಂದ 100% ಬರೋದ್ರಿಂದ ನಮ್ಗೆ ಅನಿಸ್ತಿರೋ ಮಟ್ಟಿಗೆ ಪವನ್ ಶರಾವತ್ ಅವ್ರನ್ನ 100% ಇಲ್ಲಿ ಏನಾದ್ರು ಬುಲ್ಸ್ ಟಾರ್ಗೆಟ್ ಮಾಡತ್ತಾ ಅನ್ನೋದು ಇಲ್ಲಿ ಡೌಟ್ಫುಲ್ ಹಾಕೊಂಡಿರೋದು. ಎಸ್, ಇವ್ರನ್ನ ಮಾಡದೆ ಇಷ್ಟು ಸ್ಟ್ಯಾಂಡಬಲ್ ಹಾಕೊಂಡು ಬುಲ್ಸ್ಗೆ ಒನ್ ಆಫ್ ದ ಬೆಸ್ಟ್ ರೈಡರ್ ಸಿಗ್ದಂಗ ಆಗುತ್ತೆ, ಕ್ಯಾಪ್ಟನ್ಸಿ ಸಿಗ್ದಂಗ ಆಗುತ್ತೆ, ಎಲ್ಲ ಕೂಡ ಎ ಟು ಝಡ್ ಎಲ್ಲವನ್ನ ನಿಭಾಯಿಸುವಂತ ಪ್ಲೇಯರ್ ಸಿಗ್ದಂಗ ಆಗುತ್ತೆ ಪವನ್ ಶರಾವತ್ ಅವ್ರ ಟಾರ್ಗೆಟ್ ಹೋದ. ಮತ್ತೆ ಬೇಸ್ ಪ್ರೈಸ್ ಕಮ್ಮಿ ಪ್ರೈಸ್ ಅಲ್ಲಿ ಸಿಗ್ತಾರೆ ಪವನ್ ಶರಾವತ್ ಅವರು. ಆ ರೀತಿ ಒನ್ ಆಫ್ ದ ಬೆಸ್ಟ್ ಆಟಗಾರ. ಏನೇ ಹಾಕೊಂಡ್ರು ಟೀಮ್ಗೆ ಒಳ್ಳೆ ಪರ್ಫಾರ್ಮೆನ್ಸ್, ಒಂದ್ ಸೂಪರ್ 10 ಆಗ್ಬೇಕು ಅಂತಿಲ್ಲ. ರೈಡರ್ ಅಂತ ಹೇಳಿದ್ರೆ ಅಥವಾ ಕ್ಯಾಪ್ಟನ್ ಅಂತ ಹೇಳಿದ್ರೆ ಪ್ರತಿ ಮ್ಯಾಚ್ ಅಲ್ಲೂ ಸೂಪರ್ 10 ಆಗ್ಬೇಕು ಅಂತಲ್ಲ. 7-8 ಪಾಯಿಂಟ್ಸ್ ಗಳು ಕೂಡ ರೇಡ್ ಪಾಯಿಂಟ್ಸ್ ಗಳು, ಅದರಲ್ಲಿ ಒಂದ್ 2-3 ಟ್ಯಾಕಲ್ ಬಂದು ಯಶಸ್ವಿ ಆದ ಇದೇ ಒಬ್ಬ ಪ್ಲೇಯರ್ ಇಂದ. ಅದನ್ನೇ ಟೀಮ್ಗೆ ಸ್ಟ್ರೆಂತ್, ಆಲ್ ಟೀಮ್ ಎಫರ್ಟ್ಸ್ ಅಂತ ಹೇಳೋದು ಇದಕ್ಕಾಗೆಯ.
ಪವನ್ ಶರಾವತ್ ಅವರು ಎಲ್ಲದರಲ್ಲೂ ಕೇಪಬಿಲಿಟಿ ಇರೋದ್ರಿಂದ ಬಿ ಸಿ ರಮೇಶ್ ಅವರು ನನ್ನ ಪ್ರಕಾರ ಥಿಂಕ್ ಮಾಡ್ತಾ ಇರ್ಬೋದು, ಮುಂದಿನ ಬಾರಿ ಈ ಸೀಸನ್ ಅಲ್ಲಿ 100% ಪವನ್ ಅವ್ರು ರಿಲೀಸ್ ಆಗ್ತಾರೆ, ಅವ್ರನ್ನಂತೂ ನಾವು ಟಾರ್ಗೆಟ್ ಮಾಡ್ಲೇಬೇಕು. ಬೇಸ್ ಪ್ರೈಸ್ ಈ ಉಳಿದೆಲ್ಲ ಪ್ಲೇಯರ್ಸ್ ಗಳಿಗಿಂತ ಪವನ್ ಅವರು 30-40 ಲಕ್ಷದ ಒಳಗೆ ಸಿಕ್ಕೋಗ್ತಾರೆ ಗೈಸ್, ಲಿಟ್ರಲ್ ಹೇಳ್ಬೇಕು ಅಂತ ಹೇಳಿದ್ರೆ. ಈ ಸೀಸನ್ ಅಲ್ಲಿ ಅವ್ರ ಮೇಲೆ ಯಾರು ಟಾರ್ಗೆಟ್ಗೆ ಹೋಗ್ಲಿಲ್ಲ. ಆದ್ರೆ ಈ ಬರುವಂತ ಸೀಸನ್ ನನ್ನ ಪ್ರಕಾರ ನಮ್ಮ ಬೆಂಗಳೂರು ಬುಲ್ಸ್ ಟಾರ್ಗೆಟ್ ಹೋದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಕೂಡ ಒಳ್ಳೇದಾಗ ಆಗುತ್ತೆ. ರೈಡಿಂಗ್ ಅಲ್ಲಿ ಕಮ್ ಆಲ್ರೌಂಡರ್ ಅಂತಾನೆ ಹೇಳ್ಬೋದು ಇದು ಪವನ್ ಅವರು ಕ್ಯಾಪ್ಟನ್ಸಿ. ಮತ್ತೆ ನಮ್ಮ ಪವನ್ ಅವರು ಹೊಸದಾಗಿ ಮತ್ತೆ ಬ್ಯಾಕ್ ಆದಂಗ ಆಗುತ್ತೆ ನಮ್ಮ ಬುಲ್ಸ್ ನ ಫ್ಯಾನ್ಸ್ ಗಳಿಗಂತೂ ಸಿಕ್ಕಾಪಟ್ಟೆ ಖುಷಿ ವಿಚಾರ ಇದೇನಾದ್ರೂ ಆದ್ರೆ. ಇದು ನನ್ನ ಪ್ರಕಾರ ಆಗುವಂತ ಸಾಧ್ಯತೆ ಇದೆ. ಬಿ ಸಿ ರಮೇಶ್ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಇಲ್ಲಿ ಪವನ್ ಮೇಲೆ ನಂಬಿಕೆ ಇರೋದ್ರಿಂದ, ಪವನ್ ಶರಾವತ್ ಅವ್ರು ಬೇಕೇ ಬೇಕು ಎನ್ನುವಂತ ಥಿಂಕ್ ಅವ್ರ ತಲೆಯಲ್ಲೂ ಇರೋದ್ರಿಂದ, ಮತ್ತೆ ಇಂಡಿಯಾ ಕ್ಯಾಪ್ಟನ್ ಗೈಸ್ ಲಿಟಲ್ ಹೇಳ್ಬೇಕು ಅಂತ ಅವ್ರ ಸ್ಟ್ಯಾಂಡರ್ಡ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಒಳ್ಳೆ ಹೈ ಫ್ಲೈಯರ್ ಪವನ್ ಶರಾವತ್. ಆ ರೀತಿ ಜಂಪ್ ಸ್ಕಿಲ್ಸ್ ಗಳು ನಮ್ಮ ಬುಲ್ಸ್ ನಲ್ಲಿ ಇಟ್ಕೊಂಡು ಇವರಿಂದಾನೇ ನಮ್ಮ ಬುಲ್ಸ್ ವಿನ್ ಆಗಿತ್ತು ಒಂದ್ ಸೀಸನ್ ಅಲ್ಲೂ ಕೂಡ. ಅದಕ್ಕಾಗಿ ಪವನ್ ಅವ್ರ ಮೇಲೆ ಹೆಚ್ಚಿನದಾಗಿ ಭರವಸೆನ ಎಲ್ಲ ಟೀಮ್ ನ ಪ್ಲೇಯರ್ಸ್ ಗಳು ಇಟ್ಕೊಂಡಿರೋ. ಅದ್ರಲ್ಲಂತೂ ನಮ್ಮ ಬಿ ಸಿ ರಮೇಶ್ ಅವರಂತೂ ಹೆಚ್ಚಿನದಾಗಿ ಅವ್ರ ಮೇಲೆ ಫೋಕಸ್ ನ ಇಟ್ಕೊಂಡಿರೋದು. ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಬಿ ಸಿ ರಮೇಶ್ ಅವ್ರಿಗೂ ಕೂಡ ಟಾರ್ಗೆಟ್ ಅಂದ್ರೆ ತಲೆಯಲ್ಲಿ ಉಳಿಯುತ್ತೆ. ಏನಾದ್ರೂ ಇವರು ಆಪ್ಷನ್ ನಲ್ಲಿ ಎಷ್ಟು ಪ್ರೈಸ್ ಮೇಲೆ ಡಿಪೆಂಡ್ ಹಾಕೊಂಡಿರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಏನಾದ್ರು 70-80 ಲಕ್ಷ ಹೋದ್ರೆ ಹೈಯೆಸ್ಟ್ ಬಿಡ್ ಆಗೋಗುತ್ತೆ. ಏನಾದ್ರು 40-50 ಲಕ್ಷದ ಒಳಗೆ ಸಿಕ್ಕರು ಒಂದು ಡಿಫೆಂಡರ್ ಸಿಗ್ದಂಗಾಯ್ತು, ರೈಡರು ಎಲ್ಲದು ಮಾಡೋದ್ರಿಂದ ಏನು ಕೂಡ ಇವರಲ್ಲಿ ಕೊರತೆ ಅನ್ನೋದಿಲ್ಲ ಪವನ್ ಶರಾವತ್ ಮೇಲೆ. ಅದೊಂದು ಥಿಂಕ್ ಮಾಡುವಂತ ಸಾಧ್ಯತೆ ಇದೆ ಬಿ ಸಿ ರಮೇಶ್ ಅವರು. ನನ್ನ ಪ್ರಕಾರ ಹೈಯೆಸ್ಟ್ ಟೇಬಲ್ ಹಾಕೊಂಡು ಮುಂದಿನ ಸೀಸನ್ ಅಲ್ಲಿ 100% ಪವನ್ ಶರಾವತ್ ನಮ್ಮ ಬುಲ್ಸ್ ಗೆ ರಿಟರ್ನ್ ಆಗೋದು ಅಂತ 100% ಹೌದು ಅಂತ ಅನ್ನಿಸ್ತಾ ಇರೋದು. ರಿಟರ್ನ್ ಆಗೇ ಆಗ್ತಾರೆ ಗೈಸ್, ಲಿಟ್ರಲಿ ದೇವ್ರು ಇದ್ರೆ ಪಕ್ಕ ಪವನ್ ಶರಾವತ್ ಅವರು 100% ನಮ್ಮ ಬುಲ್ಸ್ ಗೆ ಬರ್ಲೇಬೇಕು. ಇದು ನನ್ನ ಆನೆಸ್ಟ್ ರಿಯಾಕ್ಷನ್ ಅಂಡ್ ಆನೆಸ್ಟ್ ಅನಿಸಿಕೆ ಆಗಿತ್ತು. ಬುಲ್ಸ್ ನ ಕೋಚ್ ಬಿ ಸಿ ರಮೇಶ್ ಅವ್ರದ್ದು ಕೂಡ ಇದೇ ಥಿಂಕ್ ಆಗಿರತ್ತೆ ಅಂತ ಅನಿಸ್ತಾ ಇದೆ. ಬುಲ್ಸ್ ನ ಫ್ಯಾನ್ಸ್ ಗಳು ನೀವು ನೋಡ್ತಾ ಇರ್ಬೋದು ಈ ವಿಡಿಯೋ, ನಿಮ್ಗೆ ಏನ್ ಅನ್ಸುತ್ತೆ? ನಮ್ಮ ಪವನ್ ಶರಾವತ್ ಅವರು ನಮ್ಮ ಬುಲ್ಸ್ ಗೆ ಮತ್ತೆ ರಿಟರ್ನ್ ಆಗ್ತಾರಾ ಅಥವಾ ಆಗ್ಬಾರ್ದಾ? ಏನಾದ್ರು ಅವರು ಕುಂದುಕೊರತೆ ಇದೆಯಾ ಅವರಲ್ಲಿ ಅನ್ನೋದನ್ನು ನೀವು ಕಾಮೆಂಟ್ ಮೂಲಕ ತಿಳಿಸಿ. ಏನಾದ್ರು ಬರ್ಬೇಕು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ನಿಮ್ಗೆ ವಿಡಿಯೋ ಇಷ್ಟ ಕಾಮೆಂಟ್ ಮಾಡಿ. ಇನ್ನು ಹೆಚ್ಚಿನ ಪೀಕಲ್ ಇನ್ಫಾರ್ಮೇಶನ್ಗೋಸ್ಕರ ಪವನ್ ಶರಾವತ್ ಅಂಡ್ ನಮ್ಮ ಬುಲ್ಸ್ ನ ಇನ್ಫಾರ್ಮೇಶನ್ಗೋಸ್ಕರ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.